ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾನವನ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಮತ್ತು ರಾಜ್ಯ ಮನೆತನಗಳಲ್ಲಿ ಒಂದಾದ ಮಾಣಿಕ್ಯದ ಅದ್ಭುತ ವಿಷಯವನ್ನು ತಿಳಿದುಕೊಳ್ಳೋಣ. ಪ್ರಾಚೀನ ರಾಜರಿಂದ ಹಿಡಿದು ಆಧುನಿಕ ಐಷಾರಾಮಿ ಆಭರಣಗಳವರೆಗೆ ಮಾಣಿಕ್ಯವು ಯಾವಾಗಲೂ ಶಕ್ತಿ, ಉತ್ಸಾಹ ಮತ್ತು ಪ್ರತಿಷ್ಠೆಯ ಸಂಕೇತವಾಗಿದೆ. ಮಾಣಿಕ್ಯದ ಪ್ರಾಚೀನದ ಇತಿಹಾಸ. ಮಾಣಿಕ್ಯಗಳನ್ನು ಸುಮಾರು 2000 ವರ್ಷಗಳ ಹಿಂದೆ ಏಷ್ಯಾದಲ್ಲಿ ಕಂಡುಹಿಡಿಯಲಾಯಿತು. ಪ್ರಾಚೀನ ಭಾರತದಲ್ಲಿ ಮಾಣಿಕ್ಯವನ್ನು ರತ್ನ ರಾಜ ಎಂದು ಕರೆಯಲಾಗುತ್ತಿತ್ತು, ಅಂದರೆ ರತ್ನಗಳ ರಾಜ ಎಂದರ್ಥ. ಆಧುನಿಕ ಜನರು ಮಾಣಿಕ್ಯದಲ್ಲಿ ಜೀವನದ ಬೆಂಕಿ, ರಕ್ತದ ಶಕ್ತಿ ಮತ್ತು ಸೂರ್ಯನ ತೇಜಸ್ಸು ಅಡಗಿದೆ ಎಂದು ನಂಬುತ್ತಿದ್ದರು. ಯೋಧರು ರಕ್ಷಣೆಗಾಗಿ ಮಾಣಿಕ್ಯಗಳನ್ನು ಧರಿಸುತ್ತಿದ್ದರು ಮತ್ತು ರಾಜರು ತಮ್ಮ ದೀರ್ಘ ಶಕ್ತಿಶಾಲಿ ಆಳ್ವಿಕೆಗಾಗಿ ಅವುಗಳನ್ನು ಬಳಸುತ್ತಿದ್ದರು. ರಾಜ ಮನೆತನದ ರತ್ನ. ಇತಿಹಾಸದ ಬಹುಭಾಗಗಳಲ್ಲಿ ಮಾಣಿಕ್ಯಗಳು ಸಾಮಾನ್ಯ ಜನರಿಗೆ ಅಲ್ಲ, ಅವು ರಾಜ ಮನೆತನದವರಿಗೆ ಮಾತ್ರ ಮೀಸಲಾಗಿದ್ದವು. ರಾಜರು ತಮ್ಮ ಕಿರೀಟಗಳು, ಕತ್ತಿಗಳು ಮತ್ತು ರಕ್ಷಾಕವಚಗಳಲ್ಲಿ ಬಳಸುತ್ತಿದ್ದರು. ಆ ಕಾಲದಲ್ಲಿ ಮಾಣಿಕ್ಯವನ್ನು ಹೊಂದಿರುವುದು ಎಂದರೆ ದೈವಿಕ ಶಕ್ತಿ ಮತ್ತು ಆಳುವ ಹಕ್ಕಿನ ಸಂಕೇತವಾಗಿತ್ತು. ಗಣಿಗಾರಿಕೆ ಮತ್ತು ಇತಿಹಾಸ. ಅತ್ಯುತ್ತಮ ಗುಣಮಟ್ಟದ ಮಾಣಿಕ್ಯಗಳು ಮುಖ್ಯವಾಗಿ ಮಯನ್ಮಾರ್ ನಿಂದ ದೊರಕುತ್ತಿದ್ದವು. ಒಂದು ಕಾಲದಲ್ಲಿ ಅಲ್ಲಿ ದೊರಕಿದ್ದ ಅತ್ಯುತ್ತಮ ಕಲ್ಲುಗಳನ್ನು ರಾಜರು ಮಾತ್ರ ತಮ್ಮದಾಗಿಸಿಕೊಳ್ಳುತ್ತಿದ್ದರು. ಇತರ ಇತಿಹಾಸದ ಮೂಲಗಳಲ್ಲಿ ಶ್ರೀಲಂಕಾ, ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾಗಳು ಸೇರಿವೆ. ಇಂದು ಮಾಣಿಕ್ಯಗಳನ್ನು ಮಯನ್ಮಾರ್, ಮೊಜಾಂಬಿಕ್ ದೇಶಗಳಲ್ಲಿ ಗಣಿಗಾರಿಕೆ ನಡೆಯುತ್ತಿದೆ. ನೈಸರ್ಗಿಕ ಹಾಗೂ ಲ್ಯಾಬ್ಗಳಲ್ಲಿ ತಯಾರಿಸಿದ ರತ್ನ ಉತ್ಪನ್ನಗಳಲ್ಲಿ ಬಳಸಲಾಗುತ್ತಿದೆ. ಆಧುನಿಕ ಉತ್ಪನ್ನಗಳಲ್ಲಿ ಮಾಣಿಕ್ಯ. ಆಧುನಿಕ ಕಾಲದಲ್ಲಿಯೂ ಮಾಣಿಕ್ಯವು ವಿಶ್ವದ ಅತ್ಯಂತ ಮೌಲ್ಯಯುತ ರತ್ನಗಳಲ್ಲಿ ಒಂದಾಗಿಯೇ ಉಳಿದಿದೆ. ಇದನ್ನು ಐಷಾರಾಮಿ ಉಂಗುರಗಳು, ನೆಕ್ಲೆಸ್ಗಳು, ಕೈಗಡಿಯಾರಗಳು ಮತ್ತು ಉನ್ನತ ಮಟ್ಟದ ಆಭರಣಗಳಲ್ಲಿ ಬಳಸಲಾಗುತ್ತದೆ. ಕೆಲವೊಮ್ಮೆ ಉತ್ತಮ ಗುಣಮಟ್ಟದ ಮಾಣಿಕ್ಯಗಳು ವಜ್ರಗಳಿಗಿಂತಲೂ ಹೆಚ್ಚು ದುಬಾರಿಯಾಗಿರುತ್ತವೆ. ವಿಶೇಷವಾಗಿ ಗಾಢ ಕೆಂಪು ಬಣ್ಣ ಹೊಂದಿರುವ ಮಾಣಿಕ್ಯ, ಇದು ಪಾರಿವಾಳದ ರಕ್ತ ಎಂದು ಕರೆಯಲಾಗುತ್ತದೆ. ಪ್ರಾಚೀನ ರಾಜ ಮನೆತನದ ಆಸ್ಥಾನಗಳಿಂದ ಹಿಡಿದು ಆಧುನಿಕ ಐಷಾರಾಮಿ ಮಾರುಕಟ್ಟೆಗಳವರೆಗೂ ಮಾಣಿಕ್ಯವು ಎಂದಿಗೂ ತನ್ನ ಕಿರೀಟವನ್ನು ಕಳೆದುಕೊಂಡಿಲ್ಲ. ಅದರ ಕಾರಣವೇ ಇಂದಿಗೂ ಇದನ್ನು ರತ್ನಗಳ ರಾಜ ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ಧನ್ಯವಾದಗಳು.